ನಮಸ್ಕಾರ. ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ತುರುವೇಕೆರೆ ಪಟ್ಟಣದ ಚೌಧರಿ ಕನ್ವೆನ್ಷನ್ ಹಾಲ್ನಲ್ಲಿ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪನವರ 73ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳ ಬಳಗದಿಂದ ಆಚರಿಸಲಾಯಿತು. ಜನ್ಮದಿನದ ಅಂಗವಾಗಿ ಚೌಧರಿ ಕಲ್ಯಾಣ ಮಂಟಪದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆ ಸಹಯೋಗದೊಂದಿಗೆ ನುರಿತ ತಜ್ಞ ವೈದ್ಯರುಗಳಿಂದ ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಹಾಗೂ ವೇದಿಕೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ವೇದಿಕೆಯ ಮೇಲೆ ಬೃಹತ್ ಗಾತ್ರದ ಕೇಕ್ ಅನ್ನು ಶಾಸಕರು ಕತ್ತರಿಸಿ ಮಾತನಾಡಿದರು. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಹೊಂದಾಣಿಕೆಯಿಂದ ನಮ್ಮ ಜಿಲ್ಲೆಯಲ್ಲಿ ವಿ ಸೋಮಣ್ಣ ಅವರು 1,75,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಅವರ ಗೆಲುವಿಗೆ ನಮ್ಮ ತುರುವೇಕೆರೆ ಕ್ಷೇತ್ರದ ಜನತೆ 44,000 ಅಧಿಕ ಮತಗಳನ್ನು ನೀಡಿ ಕೇಂದ್ರದಲ್ಲಿ ಸಚಿವರನ್ನಾಗಿಯೂ ಕೂಡ ಮಾಡಿದ್ದಾರೆ. ಕಾರ್ಯಕರ್ತರ ಪರಿಶ್ರಮದಿಂದ ವಿ ಸೋಮಣ್ಣನವರಿಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಮಂತ್ರಿಗಳಾಗಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿಗಳಾಗಿದ್ದಾರೆ. ಇನ್ನು ಡಾಕ್ಟರ್ ಮಂಜುನಾಥ್ ರವರಿಗೆ ಸಚಿವ ಸ್ಥಾನವನ್ನು ಕೊಡಿಸಿ ಅಂತ ಕುಮಾರಣ್ಣ ಕರೆ ಮಾಡಿದಾಗ ದೇವೇಗೌಡರನ್ನ ಕರೆದುಕೊಂಡು ಹೋಗಿ ಅಮಿತ್ ಶಾ ಅವರಲ್ಲಿ ಮಾತನಾಡಿಸಿ ಅವರನ್ನು ಮಂತ್ರಿ ಮಾಡಿ ಅಂತ ಒತ್ತಾಯ ಮಾಡಿದ್ದೇನೆ ಎಂದರು. ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ, ಗುಬ್ಬಿ ಕ್ಷೇತ್ರದ ಜೆಡಿಎಸ್ ಮುಖಂಡ ಬೆಟ್ಟಸ್ವಾಮಿ, ಡಾಕ್ಟರ್ ಚೌಧರಿ ನಾಗೇಶ್, ಶ್ರೀಮತಿ ಆಶಾ ನಾಗೇಶ್, ಸಿಎಸ್ ಪುರ ನರಸೇಗೌಡ, ಮಾಜಿ ಶಾಸಕರಾದ ಎಂಡಿ ಲಕ್ಷ್ಮಣ ನಾರಾಯಣ್ ಎಚ್ ಹಾಗೂ ಬಿ ನಂಜೇಗೌಡ, ಎಂಡಿ ಮೂರ್ತಿ, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರಮೇಶ್ ಗೌಡ, ಮುಖಂಡರುಗಳಾದ ಹೆಡಿಗೆಹಳ್ಳಿ ವಿಶ್ವನಾಥ್, ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ದೊಡ್ಡಗೌಡ, ಮಾಜಿ ಎಪಿಎಂಸಿ ಅಧ್ಯಕ್ಷ ವಿಜಯೇಂದ್ರ, ಮಾಜಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿಎಸ್ ದೇವರಾಜ್, ಗುತ್ತಿಗೆದಾರರಾದ ಸಂಘದ ಸದಸ್ಯರು, ಜೆಡಿಎಸ್ ಪಕ್ಷದ ವಕ್ತಾರ ವೆಂಕಟಾಪುರ ಯೋಗೇಶ್, ಪುನೀತ್ ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ಸುರೇಶ್ ಬಾಬು ಎಂ, ರಾಷ್ಟ್ರ ಕ್ರಾಂತಿ ನ್ಯೂಸ್, ತುರುವೇಕೆರೆ. ಅವರಿಗೆ ಈ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಚಪ್ಪಳೆ ತಟ್ಟುವ ಮೂಲಕ ದಯಮಾಡಿ ಆಶೀರ್ವಾದ ವಚನವನ್ನು ನೀಡಿ ಮಂತ್ರಾಕ್ಷತೆಯನ್ನು ನೀಡಿ ಅವರಿಗೆ ಮಾಲಾರ್ಪಣೆಯನ್ನ ಕಳಿಸಿದ್ದಾರೆ. ಆ ದೇವರು ಈ ಕ್ಷೇತ್ರದ ಹೆಮ್ಮೆಯ ಮಣ್ಣಿನ ಮಗ ಎಂಟಿ ಕೃಷ್ಣಪ್ಪನವರಿಗೆ ಆರೋಗ್ಯ ಆಯಸ್ಸು ನೀಡಿ ಉನ್ನತ ಅಧಿಕಾರವನ್ನು ನೀಡಿ ಅಂತ ಕೇಳ್ಕೊಳ್ತಾ, ಆತ್ಮೀಯ ಬಂಧುಗಳೇ, ಎಂಟಿ ಕೃಷ್ಣಪ್ಪನವರ ಅಭಿಮಾನಿ ಬಳಗದಿಂದ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಎಂಟಿ ಕೃಷ್ಣಪ್ಪ ಅಭಿಮಾನಿ ಬಳಗದಿಂದ ಮಾಡಿರ್ತಕ್ಕಂಥ ಆರ್ಥಿಕ ಶುಭಾಶಯಗಳು. बोलो भारत माता की ದಯಮಾಡಿ ಎಲ್ಲ ಕಾರ್ಯಕರ್ತ ಬಂಧುಗಳು ಸಹಕರಿಸಬೇಕು. ಅಧ್ಯಕ್ಷ ಅಧ್ಯಕ್ಷ ಕುಮಾರಣ್ಣ ತೆಗಿತೀನಿ ಹೇಳಿ ಅಧ್ಯಕ್ಷ. ದಯಮಾಡಿ ಅತಿಥಿ ಮಹೋದಯರು ಆಶೀರ್ವಾದಬೇಕು. ಈ ಕಡೆ ಒಬ್ಬ ಗಾರ ಹಾಕೋದು ಮೂಲ ಮೂಲೆಯಿಂದ ಬಂದಿರ್ತಕ್ಕಂಥ ಈ ಪಕ್ಷದ ಮತ್ತು ಬಿಜೆಪಿಯ ಸ್ನೇಹಿತರಿದ್ದಾರೆ. ಅವರೆಲ್ಲರೂ ನನ್ನ ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸ್ತಾ ತಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ. ಈಗ ನಂಜೇಗೌಡರು ಬಂದಿದ್ರು, ನಮ್ಮ ಶಿವಣ್ಣ ಬಂದಿದ್ರು. ಬೆಳಿಗ್ಗೆ ನಮ್ಮ ಕುಮಾರನನ್ನು ಫೋನ್ ಮಾಡಿದ್ರು, ವಿಶ್ ಮಾಡಿ ಸೋಮಣ್ಣನು ಮಾಡಿದ್ರು. ಹಾಗಾಗಿ ಅವರೆಲ್ಲರಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸ್ತಾ
ನಾನು ನಿಮಗೆ ಕೇಳೋದು ಏನಪ್ಪ ಅಂದ್ರೆ, ನನ್ನನ್ನ ಈ ಕ್ಷೇತ್ರದಲ್ಲಿ 4ನೇ ಬಾರಿ ಶಾಸಕರಾಗಿ ಮಾಡಿದರೆ ನಿಮಗೆ ನಾನು ಕೃತಜ್ಞ. ದೈವ ಸಂಕಲ್ಪ ಮುಖ್ಯ. ಸೋಮಣ್ಣವರು 2 ಕಡೆ ಸೋತಿದ್ರು. ಹಾಗಾಗಿ ನಮ್ಮ ಜಿಲ್ಲೆಗೆ ಬಂದು ಅವರು ರಾಜಕೀಯ ಶಕ್ತಿ ತುಂಬಿದ್ರಿ. ಜೊತೆಗೆ ಭಗವಂತ ಇಚ್ಛೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಅವರಿಗೆ ನಾನು ತುಂಬಾ ಕೃತಜ್ಞ. ನಿಮಗೆ ನಾನು ಕೃತಜ್ಞ. ಏಕೆಂದ್ರೆ ನಮ್ಮ ಕ್ಷೇತ್ರದಲ್ಲಿ ಈ ಜಿಲ್ಲೆ ಹೈಯೆಸ್ಟ್ ಓಟು 44,000 ಮತವನ್ನು ನೀಡಿಕೊಟ್ಟಿದ್ದೀರಿ. ಅವೆಲ್ಲ ನಿಮ್ಮ ಶ್ರಮ, ನಿಮ್ಮ ಹೋರಾಟ, ನಿಮ್ಮ ಹೋರಾಟದಿಂದ ಅವ್ರಿಗೆ ನೀಡಿಕೊಟ್ಟಿದ್ದಾರೆ. ಎಲ್ಲರೂ ಸಹ ಇದರಲ್ಲಿ ಹೇಳ್ತಾ ಇದ್ರು ಪ್ರಶ್ನಲ್ಲಿ ತುರುಕೆರೆ ಕೃಷ್ಣಪ್ಪನವರು ನಮ್ಮಪ್ಪ ಅಲ್ಲ, ನಿಮ್ಮೆಲ್ಲರ ಸಹಕಾರ, ಹಾಗಾಗಿ ಇವತ್ತು 20,000-30,000 ಲಕ್ಷಗಳಿಗೆ ಲೀಡ್ ಕೊಡ್ತಾ ಇದ್ದಂತ ಈ ಜಿಲ್ಲೆ ಇವತ್ತು 1,70,70,000 ಮಿಗಿಲಾಗಿ ಲೀಡ್ ಕೊಟ್ಟಿದ್ದಾರೆ. ಸೋಮಣ್ಣ ಅವರಿಗೆ ನಾನು ನಿಮಗೆ ತುಂಬಾ ಆಭಾರಿಯಾಗಿದ್ದೇನೆ. ನಿಮ್ಮ ಶಕ್ತಿಯಿಂದ ಇವತ್ತು ಸಚಿವರಾಗಿದ್ದಾರೆ. ನಮ್ಮ ಒಳ್ಳೆ ಕೆಲಸ ಮಾಡ್ಕೊಳ್ಳಿಕ್ಕೆ ಒಂದು ಸದಾವಕಾಶ. ನಾನು ಬೆಳಿಗ್ಗೆ ಕುಮಾರ್ ಫೋನ್ ಮಾಡಿ ಹೇಳಿದೆ, ಅವರೇ ಮಾಡಿದ್ರು. ನಾನು ಹೇಳಿದೆ ಅಗ್ರಿಕಲ್ಚರ್ ಮಿನಿಸ್ಟರ್ ತಗೋಬೇಕು ನೀವು. ಕಾರಣ ಏನು ಅಂದ್ರೆ ನಮ್ಮ ರೈತರು ಸತ್ತೋಗಿದ್ದಾರೆ ಕೊಬ್ಬರಿ ಬೆಳೆಯೋದಲ್ಲ. ನೀವು ಕೊನೆ ಪಕ್ಷ ಕೇಂದ್ರದಿಂದ 15,000 ರೂಪಾಯಿ ಫಿಕ್ಸ್ ಮಾಡಿಕೊಡ್ಬೇಕು. ಮಿಗಿಲಾಗಿ 345 ದಿವಸ ಖರೀದಿ ಮಾಡಬೇಕು ಅಂತ ಆದೇಶ ಮಾಡಿಸಿ ಅಂತ ನಾನು ಕೇಳಿದ್ದೇನೆ. ಇವಾಗ ನಾನು ಅವರಲ್ಲಿ ನಿರತನಾಗಿದ್ದೇನೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳಿದೆ, ಅಮಿತ್ ಶಾ ಹತ್ರ ಮಾತಾಡಿ ನಮ್ಮ ಡಾಕ್ಟರ್ ಮಂಜಣ್ಣವರು ಮಿನಿಸ್ಟರ್ ಮಾಡಿ. ಕಾರಣ ಏನು ಅಂದ್ರೆ ಆ ಮಂಜಣ್ಣ ಮಿನಿಸ್ಟರ್ ಆಗಿದ್ದರಿಂದ ಸುಮಾರು 100 ಆಸ್ಪತ್ರೆ ಓಪನ್ ಮಾಡ್ತಾರೆ ಹಾರ್ಟ್ ಪೇಷಂಟ್ಗಳಿಗೆಲ್ಲ. ಹಾಗಾಗಿ ಅದು ಒಳ್ಳೇದಾಗುತ್ತೆ ಅಂತ ಹೇಳಿದೆ. ಇಲ್ಲೇನು ಕ್ಷೇತ್ರ ಹಂಗಾಗಿದ್ದಿಲ್ಲ. ಇಮ್ಮಿಡಿಯೇಟ್ ದೇವರು ಕರ್ಕೊಂಡು ಹೋಗಿ ಅಮಿತ್ ಶಾ ಅಂತ ಕುಂಡಿಸಿ ಅವರು ಮಿನಿಸ್ಟರ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ನಮಗೆ ವಿನಂತಿ ಮಾಡಿದ್ದಾರೆ. ಬಹಳ ಸಂತೋಷ. ಈ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಅವಕಾಶ ನೋಡಿ. ಬಿಜೆಪಿ ಈ ದರಿದ ಚಟ್ ಕಾಂಗ್ರೆಸ್ ಬರಗಾಲ ಸಾಕಾಯಿತು ಬಿಸಿಲಲ್ಲಿ. ನೀವೆಲ್ಲ ಬಿಜೆಪಿ ಓಟ್ ಆಗಿದ್ದಾನೆ ಮಳೆ ಶುರುವಾಗಿ ನೋಡಿ.